ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಧನು ಮಹರ್ಷಿಗೂ ವೀರದ್ಯುಮ್ನನಿಗೂ ನಡೆದ ಸಂವಾದಗಳು ಆಶಾ ಸ್ವರೂಪ ನಿರೂಪಣವು ಎಂಬ 128ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಆ ರಾಜನು, ಮುನೀಂದ್ರ, ನಾನು ವೀರದ್ಯುಮ್ನನೆಂಬ ರಾಜನು. ನನ್ನ ಹೆಸರು ದಿಗ್ವಿದಿತವಾಗಿರುವುದು. ನನ್ನ ಮಗನನ್ನು ಕಾಣದೆ ಅವನನ್ನು ಹುಡುಕುವುದಕ್ಕಾಗಿ ಈ ಕಾಡಿಗೆ ಬಂದೆನು. ನನಗೆ ಅವನು ಏಕಮಾತ್ರ ಪುತ್ರನು, ಇನ್ನೂ ಬಾಲನು. ಅವನು ನಿರ್ದೋಷಿ. ಅಂತಹ ನಿರಪರಾಧಿಯಾದ ನನ್ನ ಮಗನು ಈ ಅರಣ್ಯದಲ್ಲಿ ಎಲ್ಲಿಯೋ ಅದೃಶ್ಯನಾದನು. ಅವನನ್ನು ಹುಡುಕುತ್ತಿರುವೆನು ಎಂದನು. ಆಗ ಋಷಿಯು ತಲೆಯನ್ನು ತಗ್ಗಿಸಿ ಮಾತಾಡದೆ ಮೌನದಿಂದಿದ್ದನು. ರಾಜನಿಗೆ ಯಾವ ಉತ್ತರವನ್ನು ಹೇಳಲಿಲ್ಲ. ಇದಕ್ಕೆ ಕಾರಣವೇನೆಂದರೆ ಆ ಬ್ರಾಹ್ಮಣನನ್ನು ಹಿಂದೆ ಆತನು ಗೌರವಿಸಲಿಲ್ಲ. ಅವನಿಂದ ಆಶಾಭಂಗ ಹೊಂದಿಯೇ ಆ ಬ್ರಾಹ್ಮಣನು ದೀರ್ಘವಾದ ತಪಸ್ಸನ್ನು ಹಿಡಿದನು. ಆಗ ಅವನು ಇನ್ನು ಮೇಲೆ ತಾನು ಯಾವ ರಾಜನಲ್ಲಿ ಆಗಲಿ ಇತರ ಜಾತಿಯವರಲ್ಲಿ ಆಗಲಿ ಪ್ರತಿಗ್ರಹವನ್ನು ಮಾಡುವುದಿಲ್ಲವೆಂದು ನಿಶ್ಚಯಿಸಿಕೊಂಡನು. ಈ ನಿಶ್ಚಯದಿಂದ ಅವನು ತನ್ನಲ್ಲಿ ತಾನು, ಆಹಾ, ಆಶೆಯಲ್ಲವೇ ವಿವೇಕಹೀನನಾದ ಪುರುಷನನ್ನು ಹೀಗೆ ಅಯೋಗ್ಯವಾಗಿ ಮಾತಾಡಿಸುವುದು. ನಾನು ಆ ಆಶೆಯನ್ನು ಮನಸ್ಸಿನಿಂದ ಪೂರ್ಣವಾಗಿ ತೊಲಗಿಸುವೆನು ಎಂದು ಅದೇ ದೃಢಭಾವದಿಂದ ಇದ್ದನು. ವೀರದ್ಯುಮ್ನನು ಆ ಮುನಿಯನ್ನು ನೋಡಿ, ಮುನೀಂದ್ರ, ಆಶೆಯ ಪ್ರಮಾಣವೆಂತಹುದು? ಭೂಮಿಯಲ್ಲಿ ದುರ್ಲಭವಾದುದು ಯಾವುದು? ನೀನು ಧರ್ಮಾರ್ಥಗಳನ್ನು ತಿಳಿದವನಾದುದರಿಂದ ನೀನೇ ಅದನ್ನು ನನಗೆ ತಿಳಿಸಬೇಕು ಎಂದನು. ಆಗ ಕೃಶಾಂಗನಾದ ಆ ಮುನಿಯು ತನ್ನಲ್ಲಿ ತಾನು ಚೆನ್ನಾಗಿ ಎಲ್ಲವನ್ನೂ ಸ್ಮರಣೆಗೆ ತಂದುಕೊಂಡು ರಾಜನಿಗೂ ಜ್ಞಾಪಿಸುವಂತೆ ಹೀಗೆಂದು ಹೇಳುವನು. ರಾಜ, ಕೃಷತ್ವದಲ್ಲಿ ಆಶೆಗೆ ಸಾಟಿಯಾದುದು ಒಂದೂ ಇಲ್ಲ. ಅದನ್ನು ಅಡಗಿಸಲಾರದುದರಿಂದಲೇ ನಾನು ಹಿಂದೆ ರಾಜನನ್ನು ಪ್ರಾರ್ಥಿಸಿದನು ಎಂದನು. ಆಗ ರಾಜನು, ಮುನೀಂದ್ರ, ನಿನ್ನ ಮಾತುಗಳಿಂದ ಕೃಷಗಳನ್ನು ನಾನು ತಿಳಿದುಕೊಂಡೆನು. ಎಂದರೆ ಆಶೆಯಿಂದ ಜಿತನಾದವನು ಕೃಷನು, ಆಶೆಯನ್ನು ಜಯಿಸಿದವನು ಪುಷ್ಟನು ಎಂಬಿ ವ್ಯತ್ಯಾಸವನ್ನು ತಿಳಿದುಕೊಂಡೆನು ಎನ್ನುತ್ತಾ, ಬ್ರಾಹ್ಮಣನಲ್ಲದವನಲ್ಲಿ ವೇದವಾಕ್ಯವು ಹೇಗೋ ಹಾಗೆ ಆಶೆಗೆ ವಿಷಯವಾದ ವಸ್ತುವು ದುರ್ಲಭವೆಂದು ಈಗ ನನಗೆ ತಿಳಿಯಿತು. ಹಾಗಿದ್ದರೂ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವಿದೆ. ಅದನ್ನು ನೀನು ತಿಳಿಸಬೇಕು. ನಿನಗಿಂತಲೂ ಅತಿ ಕೃಶವಾದುದು ಯಾವುದು ಮತ್ತು ಲೋಕದಲ್ಲಿ ದುರ್ಲಭವಾದುದು ಯಾವುದು? ರಹಸ್ಯವಲ್ಲದಿದ್ದ ಪಕ್ಷದಲ್ಲಿ ನನಗೆ ಅದನ್ನು ತಿಳಿಸಬೇಕು ಎಂದನು. ಅದಕ್ಕೆ ಆ ಮುನಿಯು, ರಾಜ, ಲೋಕದಲ್ಲಿ ದುರ್ಲಭವಾದುದನ್ನು ಮೊದಲು ತಿಳಿಸುವೆನು ಕೇಳು. ತೃಪ್ತಿಯುಳ್ಳ ಯಾಚಕನು ದೊರೆಯುವುದು ದುರ್ಲಭವು. ಅಂತಹವನು ಈ ಲೋಕದಲ್ಲಿ ಇಲ್ಲವೆಂದೇ ಹೇಳಬಹುದು. ಅದಕ್ಕಿಂತಲೂ ಯಾಚಕರನ್ನು ಅವಮಾನಿಸದಿರತಕ್ಕವನು ಇನ್ನೂ ದುರ್ಲಭನು. ಇನ್ನು ಕೃಶತೆಯ ಕಾರಣವನ್ನು ತಿಳಿಸುವೆನು ಕೇಳು. ಒಂದನ್ನು ನಾನು ಮಾಡಿಕೊಡುವುದಾಗಿ ಹೇಳಿ ಯಾಚಕರಿಗೆ ಅದನ್ನು ಯಥೋಚಿತವಾಗಿ ನಡೆಸಿಕೊಡದವನಲ್ಲಿ ಇಡತಕ್ಕ ಆಶೋತ್ತರವು ನನ್ನ ದೇಹಕ್ಕಿಂತಲೂ ಕೃಶವಾದುದು. ಎಂದರೆ ನನಗಿಂತಲೂ ಅತಿ ದೈನ್ಯವನ್ನು ಉಂಟು ಮಾಡುವುದು. ಕೃತಜ್ಞರಲ್ಲಿ, ಘಾತುಕರಲ್ಲಿ, ಸೋಮಾರಿಗಳಲ್ಲಿ, ಉಪಕಾರಿಗಳಲ್ಲಿ ಇಡತಕ್ಕ ಆಶೋತ್ತರವು ನನಗಿಂತಲೂ ಕೃಶವಾಗಿಸುವುದು. ಒಬ್ಬನೇ ಮಗನನ್ನು ಪಡೆದ ತಂದೆಯು ಆ ಮಗನನ್ನು ಕಾಣದೆ ಹೋದಾಗ, ಅಥವಾ ಅವನು ದೇಶಾಂತರಗತನಾಗಿ ಹೋದಾಗ ಅವನ ವೃತ್ತಾಂತವನ್ನು ತಿಳಿಯದೆ ಕಳವಳಿಸುವ ತಂದೆಯ ಆಶೆಯು ನನಗಿಂತಲೂ ಕೃಶವಾದುದು. ಮುದಿ ಹೆಂಡತಿಯರಲ್ಲಿ ಸಂತಾನವನ್ನು ಪಡೆಯಬೇಕೆಂಬ ಆಶೆಯು ನನಗಿಂತಲೂ ಕೃಶವು. ಧನವಂತರಲ್ಲಿ ಉಂಟಾಗತಕ್ಕ ಆಶೆಯು ನನಗಿಂತಲೂ ಕೃಶವು. ಯುವತಿಯರಾಗಿ ವಿವಾಹಾಪೇಕ್ಷೆಯುಳ್ಳ ಕನ್ಯೆಯರಿಗೆ ಅದೇ ವಿವಾಹ ವಿಷಯವಾದ ಮಾತುಗಳನ್ನು ಬೇರೆಯವರು ಆಡುತ್ತಿರುವಾಗ ಅದನ್ನು ಕೇಳಿ ಅವರ ಮನಸ್ಸಿನಲ್ಲಿ ಉಂಟಾಗತಕ್ಕ ಆಶೋತ್ತರವು ನನ್ನ ದೇಹಕ್ಕಿಂತಲೂ ಕೃಶವು ಎಂದನು. ಓ ರಾಜೇಂದ್ರ, ಈ ಮಾತನ್ನು ಕೇಳಿದ ಮೇಲೆ ಆ ರಾಜನು ಅಂತಃಪುರ ಸ್ತ್ರೀಯರೊಡನೆ ಆ ಬ್ರಾಹ್ಮಣನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ, ಹೇ ಭಗವನ್, ನಿನ್ನ ಅನುಗ್ರಹವನ್ನು ಬೇಡುವೆನು. ನನಗೆ ಪುತ್ರನನ್ನು ಸೇರುವ ಆಶೆಯು ಬಹಳವಾಗಿದೆ. ನೀನು ಕೇಳಿದುದೆಲ್ಲವೂ ಯುಕ್ತವೇ. ಈಗ ನಿನಗೆ ಬೇಕಾದುದನ್ನು ಕೇಳು, ನಡೆಸಿಕೊಡುವೆನು ಎಂದನು. ಆಗ ತನು ಮಹರ್ಷಿಯು ನಗುತ್ತಾ ತನ್ನ ತಪಸ್ಸಿನಿಂದಲೂ ಶಾಸ್ತ್ರ ಬಲದಿಂದಲೂ ಅವನ ಮಗನನ್ನು ತರಿಸಿಕೊಟ್ಟು ಹಿಂದೆ ಆ ರಾಜನು ತನ್ನನ್ನು ಅವಮಾನಿಸಿದುದಕ್ಕಾಗಿ ನಿಂದಿಸಿದನು. ಆಮೇಲೆ
ತಾನೇ ಧರ್ಮದೇವತೆ ಎಂಬುದನ್ನು ಅವನಿಗೆ ತನ್ನ ದಿವ್ಯ ಸ್ವರೂಪದಿಂದ ತೋರಿಸಿ ಅವನಲ್ಲಿ ಕ್ರೋಧ ದ್ವೇಷಗಳೊಂದೂ ಇಲ್ಲದೆ ಸಮೀಪದಲ್ಲಿದ್ದ ಕಾಡಿನಲ್ಲಿ ತನ್ನ ದಿವ್ಯ ಸ್ವರೂಪದೊಡನೆ ಅದೃಶ್ಯನಾದನು. ರಾಜೇಂದ್ರ, ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿ ಕಿವಿಯಿಂದಲೂ ಕೇಳಿದೆನು. ಆದುದರಿಂದ ಎಲ್ಲಕ್ಕಿಂತಲೂ ಕೃಶತರವಾದಂತಹ ಆಶೆಯನ್ನು ನೀನು ಬಿಟ್ಟು ಬಿಡಬೇಕು ಎಂದನು. ಮಹಾತ್ಮನಾದ ಋಷಭನ ಈ ಮಾತನ್ನು ಕೇಳಿ ಸುಮಿತ್ರನು ತನ್ನ ಆಶೆಯನ್ನು ಬಿಟ್ಟನು. ಓ ಧರ್ಮಪುತ್ರ, ನೀನು ಹೀಗೆಯೇ ಆಶೆಯನ್ನು ಬಿಟ್ಟು ಹಿಮವಂತನಂತೆ ಸ್ಥಿರನಾಗಿರು. ಲೋಕದಲ್ಲಿ ಇಂತಹ ಕಠಿಣ ವಿಷಯಗಳನ್ನು ಪ್ರಶ್ನೆ ಮಾಡಿ ತಿಳಿದುಕೊಳ್ಳಲು ನೀನು ಸಮರ್ಥನು. ಐಹಿಕ ವಿಷಯಗಳಿಗಾಗಿ ವ್ಯಸನ ಪಡೆದಿರು ಎಂದನು. ಇದು 128ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.